अपने पूरे परिवार के साथ देखिए पैडमैन की कहानी। डाउनलोड एंड सब्सक्राइब टू द ZEE5 ऐप राइट नाउ। ಕಣ್ರಿ, ನೀವ್ ಹೇಳ್ದಾಗೆ ಭಗವಂತ ನಮ್ಮ ಪಾಲಿಗಿದ್ದಾನೆ. ನಾವ್ ಈ ಕಾಡನ್ನ ದಾಟ್ಬಿಟ್ವಿ. ಬನ್ನಿ ಹೋಗೋಣ, ಬನ್ನಿ. ಈಗ ನೋಡಿ, ನನಗೆ ಅರ್ಧ ಜೀವ ಬಂದಾಗಾಯ್ತು. ಹೇಮಾ, ಅವತ್ತು ನಿನ್ನ ಮಗ ಗೋವಾ ಬಸ್ನಲ್ಲಿ ಕೂತ್ಕೊಂಡು ಫೋನ್ ಮಾಡ್ದನು. ಇದುವರೆಗೂ ಪತ್ತೆನೇ ಇಲ್ಲ. ಹೆಂಡತಿ ಪಕ್ಕದಲ್ಲಿದ್ದಾಳೆ ನಿಜ, ಹಾಗಂತ ಮನೇಲಿರೋರ್ನೆಲ್ಲ ಮರ್ತು ಬಿಡೋದಾ? ಏನೋ ಈಗಿನ ಕಾಲದ ಹುಡುಗರು. ಅತ್ತೆಮ್ಮ, ನಿಮ್ಮ ಮೊಮ್ಮಗನಿಗೆ 100 ವರ್ಷ ಆಯ್ಸು. ನೀವು ಇಲ್ಗೊಣಗಿದ್ದು ಅವ್ನಿಗೆ ಅಲ್ಲಿ ಕೇಳಿಸಿದೆ. ಮತ್ತೆ ಫೋನ್ ತೆಗೆ. ವಿಡಿಯೋ ಕಾಲೇ ಮಾಡ್ಬಿಟ್ಟಿದ್ದಾನೆ. ತೆಗಿ. ಅಮ್ಮ, ಅಜ್ಜಿ, ಹೇಗಿದ್ದೀರಾ? ಅಮ್ಮ ಅಜ್ಜಿ ಅನ್ನೋ ಬಡಬಾಯಿಗಳಿದ್ದಾರೆ ಅಂತ ನೆನ್ಪಾಯ್ತಾ ಈಗ್ಲಾದ್ರು? ಅದು ಏನಿಲ್ಲಮ್ಮ, ಇಲ್ಲಿ ರೆಸಾರ್ಟ್ ಅಲ್ಲಿ ಟೆಗ್ ಆಫರ್ ಗೇಮ್ ಇದೆ. ಏನೋ ಅದು? ಅದೇ ಅಜ್ಜಿ, ಮರಳು ಹಾಕಿರ್ತಾರೆ, ಹಗ್ಗ ಹಿಡ್ಕೊಂಡು ಎಳೆಯೋದು. ನಾನು ಅಮೃತವ್ರು ಆಟ ಆಡ್ತಾ ಇದ್ವಾ, ಅಮೃತ ಅವ್ರು ನನ್ನ ಮುಲಾಜ್ ಇಳ್ದಂಗೆ ಎಳೆದ್ ಬೆಳೆಸ್ಬಿಟ್ರು. ಶರ್ಟ್ ಹರಿತು, ಸ್ವಲ್ಪ ಕೊಳೆನೂ ಆಗಿದೆ. ಅಷ್ಟೇ ಅಜ್ಜಿ, ಇದೆಲ್ಲ ಆಟ ಅಜ್ಜಿ, ಇಲ್ಲಿನ ಟ್ರೆಂಡು. ಅಯ್ಯೋ, ಅದ್ ಏನ್ ಆಟನೋ ಸುಡ್ಗಾಡೋದು? ಅಲ್ಲ, ದುಡ್ಡು ಕೊಟ್ಟು ಬಿದ್ದು ಒದ್ದಾಡದ? ನೋಡಕ್ಕಾಗಲ್ಲ. ಹೋಗ್ ಬಟ್ಟೆ ಬದಲಾಯಿಸ್ಕೊ ನೀನು. ಹೋಗ. ಅಮ್ಮ, ಅಜ್ಜಿ, ಅದೇ ಮಜಾ ಇಲ್ಲಿ, ನಿಮ್ಗೆ ಅರ್ಥ ಆಗ್ತಿಲ್ಲ. ಅಂಡಮಾನ್ ತನಕ ಬಂದಿದ್ದೀವಿ ಅಂದಮೇಲೆ ಇಷ್ಟು ಮಜಾ ಮಾಡೋದು ಬೇಡವಾ? ಅಂಡಮಾನ? ಗೋವಾ ಅಂತ ಹೇಳ್ದಲ್ಲೋ? ಹ್ಞೂ, ಮತ್ತೆ ಎಷ್ಟು ದಿನ ಆದ್ಮೇಲೆ ಆರಾಮಾಗಿ ಹನಿಮೂನಿಗೆ ಬಂದಿದ್ದೀವಿ. ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಸುಳ್ಳು ಹೇಳಿದೆ ಅಷ್ಟೇ. ಅದು ಬಿಡಿ, ಮನೇಲೆಲ್ಲ ಹೇಗಿದ್ದಾರೆ? ನಾವೇನು ಇಲ್ಲ, ಆರಾಮಾಗಿದ್ದೀವಿ. ಬನ್ನಿ ಗೋರ ಸರ್, ಹೋಗೋಣ. ನಡಿ. ನಾವೆಲ್ಲ ಹೇಗಿದ್ರೆ ನಿನ್ಗೇನಪ್ಪ? ಒಂದು ಫೋನ್ ಮಾಡೋಕ್ಕೆ 3 ದಿನ ಬೇಕಾಯ್ತಾ ನಿನಗೆ? ಅಜ್ಜಿ, ಕೋಪದಲ್ಲೂ ಒಳ್ಳೆ ಅಪ್ಸರೆ ಕಂಡಂಗೆ ಕಾಣ್ತೀಯ ನೋಡಿ ನೀನು. ನೀನ್ ನಕ್ಬಿಟ್ರೆ ಸಾಕ್ಷಾತ್ ಪಾರ್ವತಿ ತರನೇ ಕಾಣಿಸೋದು ನೀನು.
ಬಿಟ್ಬಿಟ್ಯಾ? ಎಲ್ಲಿಗೆ ಹೋಗ್ತೀಯಾ? ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ಬುಕ್ಕಲ್ ತಂಗಿಯಮ್ಮ. ನೀವಾ? ಇನ್ನೇನು ಘೋರ ಅನ್ಕೊಂಡ್ಬಿಟ್ರಾ? ಯಾಕೆ ಹೆದರ್ಬಿಟ್ರ ಅಮೃತವ್ರೆ? ನೀವು ಮಾಡಿದ ಕೆಲಸಕ್ಕೆ ನನ್ನ ಜೀವ ಒಂದು ಕ್ಷಣಕ್ಕೆ ಬಾಯಿಗೆ ಬಂದಿತ್ತು. ಅಷ್ಟು ಸುಲಭವಾಗಿ ನನ್ನ ಹೆಂಡತಿ ಹತ್ರ ಯಾರನ್ನಾರು ಬರಕ್ ಬಿಟ್ಬಿಡ್ತೀನಾ? ನಾವು ಇಲ್ಲಿಂದ ಹೊರಡ್ಬೋದು ಅಂತ ಸೂಚನೆ ಸಿಗ್ತಾ ಇದೆ. ಇಲ್ಲ ಅಂದ್ರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಸಮುದ್ರಕ್ಕೆ ತಳ್ಳೋ ಪ್ಲಾನ್ ಇದೆ ನನ್ನನ್ನ, ಕಬಾಬ್ ಮೇ ಹಡ್ಡಿ ಅಂತ. ಅಯ್ಯೋ ಚೇಚೆ, ಹಾಗೆಲ್ಲ ಯಾಕೆ ಅನ್ಕೋತೀರಾ? ಇವತ್ತು ರಾತ್ರಿ ಒಟ್ಟಿಗೆ ಊಟ ಮಾಡ್ಕೊಂಡು ಹೋದ್ರಾಯ್ತು. ಅಯ್ಯಯ್ಯೋ ಬೇಡ ತಂಗಿಯಮ್ಮ. ಹನಿಮೂನ್ ಕಪಲ್ ಮಧ್ಯೆ ಅಡ್ಡ ಇದ್ರೆ ನನ್ನಂತ ಬ್ರಹ್ಮಚಾರಿಗಳಿಗೆ 7 ಜನ್ಮಕ್ಕೂ ಹೆಣ್ಣು ಸಿಗದಂಗೆ ಶಾಪ ಕೊಡ್ತಾನಂತೆ ಆ ಬ್ರಹ್ಮ. ಓಕೆ, ನೀವಿಬ್ರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. ನಾನು ನಾಳೆ ಸಿಗ್ತೀನಿ. ಬಾಯ್ ಅರ್ಜುನ್. ಬಾಯ್ ತಂಗಿಯಮ್ಮ. ಅದೆಲ್ಲ ಸರಿ, ನೀವು ಬೇರೆ ಧ್ವನಿಯಲ್ಲಿ ಮಾತಾಡೋದನ್ನ ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರೆ? ಹಾಗೇನಿಲ್ಲ ಕಣ್ರಿ, ಸುಮ್ಮನೆ ಟ್ರೈ ಮಾಡಿದೆ, ವರ್ಕೌಟ್ ಆಗ್ಬಿಡೋದ. ಒಟ್ನಲ್ಲಿ ಹೆಂಡತಿನ ನಡಗಿಸೋ ಗಂಡ ಅನ್ನೋ ಹೆಮ್ಮೆ ಇದೆ ಬಿಡಿ. ಏನಂದ್ರಿ? ನನ್ನನ್ನ ನಡಗಿಸ್ತೀರಾ? ನಿಮ್ಮನ್ನ ಅನುಮಾನವೇ ಇಲ್ಲ, ಅಭಿಮಾನಿ ನಾನೀಗ. ವಾವ್, ನನ್ನ ಡ್ರೀಮ್ ಹೌಸ್. ಎಷ್ಟು ದಿನದಿಂದ ಕನ್ಸು ಕಟ್ಟಿದ್ದೆ ಈ ಥರದೊಂದು ಮನೆ ಕಟ್ಟಬೇಕು ಅಂತ. ಅದಕ್ಕೆ ಈಗ ರೂಪ ಸಿಕ್ಕಿದೆ. ನೆನ್ನೆ ಜೋರಾಗಿ ಗುಡುಗು ಬಂತಲ್ಲ, ಆಗ ಲೇ ಅದು ಒಂಥರ ಫೀಲಿಂಗು ಕಲ್ಲ. ಹೆಂಗೆ ಹೇಳಿ ನಿಂಗೆ? ಹಾಂ, ಇವಾಗ ಬೆಣ್ಣೆ ಕಡ್ದಿರ್ತೀವಿ, ಅದ ಕೈಲಿ ಹಿಡ್ಕೊಳಕ್ಕೆ ಹೋದಾಗ ಕೈಗೆ ಸಿಗದಂಗೆ ಜಾರ್ಕ ಹೋಯ್ತದಲ್ಲ, ಹಂಗೆ. ನಾ ಅನ್ಕೊಂಡಿದ್ದು ನಡೆದ್ರ ಇವತ್ತೇ ಅವರಿಬ್ಬರ ಲಗ್ನ ಕಿತ್ಕೊಂಡು ಬರ್ತಾರ. ಗಂಗಾ ಇಲ್ಲ ಅಂದ್ರ ಗೌರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅವಳ ಬೆರಳಿಂದ ಅವಳ ಕಣ್ಣಿಗೆ ತಿವಿತೀನಿ. ಗಂಗಾ ಒಟ್ನಲ್ಲಿ ಈ ಲಗ್ನ ನಡಿಬಾರ್ದು. ನಡಿಯಕ್ಕೆ ನಾ ಬಿಡಂಗಿಲ್ಲ. ಗಂಗಾ ನೀವೊಬ್ಬರು ಮನೆಗೆ ಬಂದುಬಿಟ್ರೆ ನನಗೇನು ಕೊರಗಿಲ್ಲ ಗೌರಿ. ನನ್ನ ಮನಸ್ಸು ತುಂಬ ನೀನೋ ತುಂಬ್ಕೊಂಡು. ಛೇ, ಏನಿದು ನ್ಯೂಸು? ನಮ್ಮ ಮೇಷ್ಟ್ರು ಈ ರೀತಿ ಮಾಡಿದ್ದಾರೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ನೋ ಚಾನ್ಸ್. ಇದರಿಂದ ಬೇರೆ ಏನೋ ಕೈವಾಡ ಇರಬೇಕು. ಫೋನ್ ಮಾಡಿ ವಿಚಾರಿಸ್ತೀನಿ ಏನಾಗಿದೆ ಅಂತ. ಅಜಯ್, ಈಗ ಒಬ್ಬರನ್ನ ಅರೆಸ್ಟ್ ಮಾಡಿದ್ಯಾ ಅಂತ ನ್ಯೂಸಲ್ಲಿ ನೋಡಿದೆ. ಅವ್ರು ನಮ್ಮ ಮೇಷ್ಟ್ರು. ಅದೇನು ನಡೀತು ಅಂತ ಸ್ವಲ್ಪ ಡೀಟೇಲಾಗಿ ಹೇಳ್ತೀಯಾ? ಗಟ್ಟಿಯಾಗಿ ನಿಂತ್ಕೋಗ್ಯಾರಿ. ಹ್ಞೂ ಜಾನು, ನಾನು ನಿನ್ನ ಪರ ಯಾವಾಗ ಗಟ್ಟಿಯಾಗಿ ನಿಂತ್ಕೊಳ್ತೀನಿ. ಓಕೆ ಫೈನ್, ನಾವ್ ಇಸ್ ಟೂ ಲೇಟ್. ಕಮ್ ಲೆಟ್ಸ್ ಗೋ. ನೋ ಶನಾಯ,
ನನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಆ ರೈಟ್ಸ್ ಅನ್ನು ಯಾರಿಗೂ ಕೊಟ್ಟಿಲ್ಲ. ನೋಬಡಿ ಕ್ಯಾನ್ ಕ್ವಶನ್ ಮೀ. ಕೇಳಿಸ್ಕೊಂಡ್ರಾ? ರಶ್ಮಿಮ್ಮ, ಅಪ್ಪ ಬೇಗ ಹುಷಾರಾಗ್ತಾರೆ ಅಲ್ವಾ? ಥಂಡಿಗೆ ಸ್ವಲ್ಪ ತಲೆನೋವು ಅಂತಿದ್ರು, ಅದಕ್ಕೆ ವೈದ್ಯರೆಲ್ಲ ಯಾಕೆ ಅಮ್ಮನವ್ರ ಅನುಗ್ರಹ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಈ ತೀರ್ಥ ತಗೊಂಡೆ. ಬಂಗಾರಿ, ನಾನಿಲ್ಲಿದ್ದೀನಿ, ಬಾ.